ಈಗ ವಿಷಯ ಇರೋದು ಸದನದಲ್ಲಿ ರಾಜಣ್ಣ ಅವರು ಮಾತಾಡಿದ್ದು ಕಡತಗಳಿಗೆ ಹೋಗುತ್ತೆ. ಸೊ ಈ ಪ್ರಶ್ನೆ ಇರೋದು ರಾಜಣ್ಣ ಅವರು ಯೂಟರ್ನ್ ಹೊಡಿತಾ ಇದ್ದ ಹಾಗೇನೆ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಉಂಟಾಗಿರುವಂತಹ ಮುಜುಗರವನ್ನ ಮೆಲೋ ಡೌನ್ ಮಾಡ್ತಾ ಇರುವಂತಹ ಪ್ರಯತ್ನನ, ಅಂದ್ರೆ ಕಡಿಮೆ ಮಾಡುವಂತಹ ಪ್ರಯತ್ನನ ಅಂತ. ಬಟ್ ರಾಜಣ್ಣ ವಿರುದ್ಧ ಹೈಕಮಾಂಡ್ ಕೂಡ ಕಿಂಗಣ್ಣು ಬೀರಿದೆ ಎನ್ನಲಾಗಿದೆ. ಪವರ್ ಶೇರಿಂಗ್ ವಿಚಾರದಲ್ಲಿ ಪದೇ ಪದೇ ಮಾತಾಡಿ ಹೈಕಮಾಂಡ್ ಕಿಂಗಣಿಗೆ ಗುರಿಯಾಗಿದ್ದ ರಾಜಣ್ಣ ಈಗ ಹನಿ ಟ್ರ್ಯಾಪ್ ವಿಚಾರದಲ್ಲಿ ನಡ್ಕೊಳ್ತಾ ಇರೋ ರೀತಿಗೆ ಮತ್ತಷ್ಟು ಹೈಕಮಾಂಡ್ ಅನ್ನ ಕೆರಳಿಸಿದೆ ಎನ್ನಲಾಗಿದೆ. ಇದರಿಂದ ರಾಜಣ್ಣ ಟ್ರಬಲ್ಗೆ ಸಿಕ್ಕಾಕೊಳ್ತಾರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ರಾಜಣ್ಣ ತಲೆ ಮೇಲೆ ಹೈಕಮಾಂಡ್ನ ತೂಗುಗತ್ತಿ ನೇತಾಡ್ತಾ ಇದೆ. ಕ್ರಮ ಆಗತ್ತಾ ಇವರ ಮೇಲೆ ಅನ್ನೋದು ಪ್ರಶ್ನೆ. ಅದ್ರ ಜೊತೆಗೆ ಶಿಸ್ತು ಕ್ರಮಕ್ಕೆ ಕಡೆಯ ಎಚ್ಚರಿಕೆಯನ್ನ ಹೈಕಮಾಂಡ್ ಕೊಟ್ಟಿತ್ತು ಅಂತ ಹೇಳಲಾಗ್ತಾ ಇದೆ. ನಿಮ್ಮ ಮೇಲೆ ನಾವು ಕ್ರಮ ಕೈಗೊಳ್ತೀವಿ, ಕ್ರಮ ಯಾಕೆ ಕೈಗೊಳ್ಳಬಾರ್ದು ಅಂತೆಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಾಂತರ ಹೇಳಿ ಕಳಿಸಿತ್ತು ಅನ್ನುವಂತಹ ಮಾತು ಕಾಂಗ್ರೆಸ್ನ ಅಂಗಳದಲ್ಲಿ ತೇಲಾಡ್ತಾ ಇದೆ. ಈಗಾಗಲೇ ಹನಿ ಟ್ರ್ಯಾಪ್ ವಿಚಾರದಲ್ಲಿ ರಾಜಣ್ಣ ಅವರು ಯೂ ಟರ್ನ್ ಅನ್ನ ಹೊಡೆದಿರೋದು ಸ್ಪಷ್ಟ. ಮುಂಚೆ ದಾಖಲೆ ಇದೆ ಅಂದ್ರು, ಈಗ ದಾಖಲೆ ಇಲ್ಲ ಅಂತಿದ್ದಾರೆ. ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರಕ್ಕೆ ಇದರಿಂದ ವಿಪರೀತ ಮುಜುಗರಕ್ಕೆ ಉಂಟಾಗಿದೆ. ಹೈಕಮಾಂಡ್ ಸೂಚನೆ ಇದ್ರೂ ಕೂಡ ರಾಜಣ್ಣ ದೂರನ್ನು ಕೊಡ್ಲಿಲ್ಲ, ಬದಲಾಗಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಮನಸ್ಸು ರಾಜಣ್ಣ ಅವ್ರಿಗಿಲ್ವಾ ಅಥವಾ ರಾಜಣ್ಣ ಜೊತೆಗೆ ಗುರುತಿಸ್ಕೊಂಡಿರುವಂತಹ ಬಳಗಕ್ಕಿಲ್ವಾ ಯಾವುದೂ ಗೊತ್ತಾಗ್ತಾ ಇಲ್ಲ. ಟ್ರಬಲ್ ಮೇಲೆ ಟ್ರಬಲ್ ಅಲ್ಲಿ ರಾಜಣ್ಣ ಅವರು ಸಿಕ್ಕಾಕೊಂಡ್ರ. ಇದೇ ಟ್ರಬಲು ಅವರ ಸಚಿವ ಸ್ಥಾನಕ್ಕೆ ಚ್ಯುತಿಯನ್ನ ತರುತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಯಾಕಂದ್ರೆ ಈ ಸಂಪುಟ ಪುನರ್ರಚನೆಯ ಮಾತು ಆಗಾಗ ಬಂದು ಹೋಗ್ತಾ ಇದೆಯಲ್ಲ,